ಹಚ್ಚ ಹಚ್ಚ. ಹೋಗ್ರೋ ನೀವು ಮಕ್ಕಳಂತೆ ಮಕ್ಕಳು. ಈ ಮನೆ ಹಾಳಾಗುವಾಗ ಈ ಮಕ್ಕಳು ಬೇಡ, ಈ ಮರಿ ಬೇಡ. ಹಚ್ಚ ಹಚ್ಚ ಹೋಗ್ರೋ. ಥೂ, ಈ ಜನ್ಮವೇ ಸಾಕು. ಹುಟ್ಟಬಾರ್ದು, ಮನುಷ್ಯನಾಗಂತೂ ಹುಟ್ಟಬಾರ್ದು. ಮನುಷ್ಯನಾಗ ಹುಟ್ಟಿದ್ರು ಬಡವನಾಗಂತೂ ಹುಟ್ಟಬಾರ್ದು. ಬಡವನಾಗ ಹುಟ್ಟಿದ್ರು ಬ್ರಾಹ್ಮಣರಾಗಂತೂ ಹುಟ್ಟಬಾರ್ದು. ಅಯ್ಯೋ, ಈ ಮನೆ ಹಾಳಾಗುವಾಗ ಈ ಮಕ್ಕಳು ಸವಾಸನೂ ಬೇಡ, ಈ ಸಂಸಾರನೂ ಬೇಡ. ಈ ಆಚೆ ಹೋಗೋಣ ಅಂದ್ರೆ ಈ ಮಕ್ಕಳು ಪಂಚನೆ ಹಿಡ್ದೆಳಿತವೆ, ಒಳಗಡೆ ಬಂದ್ರೆ ಕಾಲು ಕೈಗೆ ಸಿಗ್ತವೆ. ಥೋ, ಈ ಮನೆ ಹಾಳಾಗುವಾಗ. ಅಯ್ಯೋ, ಇನ್ನ ಸುಬ್ಬಾಶಾಸ್ತ್ರಿಗಳು ಎಲ್ಲೋ ಹೋದ್ರು. ಸುಬ್ಬಾಶಾಸ್ತ್ರಿಗಳು ಎಲ್ಲೋ ಹೋದ್ರು. ನಮ್ಮ ಶ್ರೀರಾಮನ ಪಟ್ಟಾಭಿಷೇಕ ಮಾಡಲೆಂದು ನಮ್ಮ ಸೀತಾಮಾತೆಯವರು ದಾನ ಧರ್ಮ ಕೊಟ್ಟು ಬ್ರಾಹ್ಮಣರಿಗೆ ಧರ್ಮ ನೀಡ್ತಾರಂತೆ. ಆದರೂ ಇನ್ನು ಒಂಟಿ ಬ್ರಾಹ್ಮಣ ಎಲ್ಲೂ ಹೋಗೋಕ್ಕಾಗಲ್ಲ. ಎಲ್ಲಾದರೂ ಹೋದ್ರು, ಯಾವ ಶಾರದದ ಊಟಕ್ಕೆ ಹೋದ್ರೋ ಈ ಸುಬ್ಬಾಶಾಸ್ತ್ರಿಗಳು. ಏನ ಹೌದಾನಿಗಳು ಆಗಲೇ ಏನೋ ಗುಣಕ್ತಾ ಇರಂಗಿದೆ. ಸುಬ್ಬಾಶಾಸ್ತ್ರಿಗಳು ಬರ್ಬೇಕು. ಎಲ್ಲೋ ಹೊಟ್ಟೆ ಮುಂದಕ್ಕೆ ಬಂದಿರಂಗೈತೆ. ಇಲ್ಲೇ ಒಂದ್ ತಿಥಿ ಕಾರ್ಯ ಇತ್ತು, ಮುಗಿಸಿಕೊಂಡು ಭಾರಿ ಭೋಜನ ಮಾಡಿದ್ರು, ತಗೊಂಡು ಬಂದ್ಬಿಟ್ಟಿದೀವಿ ಹೌದಾನಿಗಳೇ. ಸುಬ್ಬಾಶಾಸ್ತ್ರಿಗಳು ಎಲ್ಲೋ ಹಸ್ರು ಚಪ್ರ ಕಾಣಂಗಿಲ್ಲ, ಎಲ್ಲೋ ತಿಥಿ ಕಾರ್ಯ ಮಾಡಂಗಿಲ್ಲ, ಮುಂದೆ ಇರ್ತಾರೆ. ಮಾಡ ಸ್ವಾಮಿ, ಅಂತ ಬರಗಾಲ ಬಂದಿದೆ, ಆದ್ರಿಂದ ಇಂಥ ಭೋಜನ ಬಿಡಕ್ಕಾಗುತ್ತಾ? ಅದೇನೋ ಆದ್ರೂ ಆಗ್ಲಿ ಶಾಸ್ತ್ರಿಗಳೇ, ನಿಮಗೆ ಮಕ್ಳು ಗಿಕ್ಳು ಏನಾದ್ರು ಆದ್ವಾ? ಅದ್ ಯಾಕೆ ಹೇಳ್ತೀರಾ ಹೌದಾನಿಗಳೇ? ಮಾಡ್ದೇ ರೊತೆ ಇಲ್ಲ, ಹೋಗ್ದಾರ ದೇವಸ್ಥಾನ ಇಲ್ಲ, ಆದ್ರೂ ನಮ್ಮ ಹೆಂಡತಿ ಹೊಟ್ಟೆಲ್ ಒಂದ್ ಇಳಿ ಸುಂಡಾನು ಹುಟ್ಟಿಲ್ಲ ಹೌದಾನಿಗಳೇ. ಸುಬ್ಬಾಶಾಸ್ತ್ರಿಗಳೇ, ಒಂದು ಉಪಾಯ ಹೇಳ್ತೀನಿ, ಕೇಳ್ತೀರಾ? ಏನ್ ಹೌದಿಗಳೇ ಹೇಳಿ, ಅದೇನ್ ಕೇಳೋಣ. ಸುಬ್ಬಾಶಾಸ್ತ್ರಿಗಳೇ, ನೀನು ನಿಮ್ಮ ಹೆಂಡತಿ ಇಬ್ರು ಒಂದು ತಿಂಗಳು ಕಾಲ ಒದ್ದೆ ಬಟ್ಟೆಯಲ್ಲಿ ಬಂದು ನಮ್ಮ ಮನೆ ಹತ್ರ ಇರೋ ಅಶ್ವತ್ಥ ಕಟ್ಟೆ ಸುತ್ತಿ ನಮ್ಮ ಜಗಲಿ ಮೇಲೆ ಮನ್ಗೋದ್ರೆ ನಿಮಗೆ ಮಕ್ಳಾಗ್ಬೋದು ಶಾಸ್ತ್ರಿಗಳೇ. ಅಯ್ಯೋ ಹೌದಾನಿಗಳೇ, ಏನು ನಾನು ನನ್ನ ಹೆಂಡತಿ ನಿಮ್ಮ ಮನೆ ಜಗಲಿ ಮೇಲೆ ಮಣಿಕೊಂಡು 5 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಅಶ್ವತ್ಥ ಕಟ್ಟೆ ಸುತ್ತದ? ಬೇಡ ಹೌದಾನಿಗಳೇ, ಬೇಡ. ನಮಗೆ ಮಕ್ಕಳಾಗ್ದಿರೂ ಪರವಾಗಿಲ್ಲ, ಈ ವ್ರತವಂತೂ ಬೇಡವೇ ಬೇಡ. ಅದರಲ್ಲಿ ನಿಮಗೆ ಮಕ್ಕಳು? ಅಯ್ಯೋ, ಈ ಮಕ್ಕಳು ಸವಾಸನೂ ಬೇಡ, ಈ ಸಂಸಾರ ಸವಾಸನೂ ಬೇಡ. ಅದ್ಯಾಗಾದ್ರೂ ಇರ್ಲಿ ಸುಬ್ಬಾಶಾಸ್ತ್ರಿಗಳೇ, ಇವತ್ತು ನಮ್ಮ ಶ್ರೀರಾಮನ ಪಟ್ಟಾಭಿಷೇಕ ಮಾಡಲೆಂದು ನಮ್ಮ ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದಾರಂತೆ. ಅಲ್ಲಿಗೆ ಹೋಗೋಣ ಬನ್ನಿ. ಭೋಜನ ಏನಾರು ಇದೆಯಾ ಹೌದಾನಿಗಳೇ? ಭೋಜನ ಏನು ಸುಬ್ಬಾಶಾಸ್ತ್ರಿಗಳೇ, ಬೃಷ್ಟಾನ್ನ ಭೋಜನ ಇಡ್ತಾರೆ. ನಡಿ, ಮೊದ್ಲೇ ಹೋಗ್ಬಿಡೋಣ. ಬನ್ನಿ ಶಾಸ್ತ್ರಿಗಳೇ, ನಡ್ರಿ. शुभ
ಸದಾ ಕಾಲವು ನಿನ್ನನ್ನೇ ನಂಬಿರುವೆನು ತಾಯಿ. ನಮ್ಮ ಕೈ ಬಿಡದೆ ನಮ್ಮನ್ನು ಕಾಪಾಡುವ ಭಾರವು ನಿನ್ನದಾಗಿದೆ ಜನನಿ. ಈ ದಿವಸ ನನ್ನ ಸ್ವಾಮಿಯ ಪಟ್ಟಾಭಿಷೇಕ ಮಹೋತ್ಸವ. ಆಹಾ, ಇದೆಂತಹ ಸುದಿನದ ದಿನವು. ಮಮ ಪ್ರಾಣಕ ಸುಮಂಗಲಿ ಭವ. ಜಾನಕಿಯು ಇಂದು ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡುತ್ತಿರುವಳು. ಈಕೆಗೆ ನನ್ನ ವನವಾಸದ ವಿಚಾರವನ್ನು ಹೇಗೆ ತಿಳಿಸಲಿ? ಸೀತಾ, ಜಾನಕಿ, ಸ್ವಾಮಿ,
रमा सुविचारशीला नीलकदल विशाल पाद
ಪ್ರಾಣೇಶ್ವರ, ಜಾನಕಿ, ಈ ದಿವಸ ನಿಮ್ಮ ಪಟ್ಟಾಭಿಷೇಕ ಮಹೋತ್ಸವ. ಆದ ಕಾರಣ ರಾಜ್ಯದ ಪ್ರಜೆಗಳೆಲ್ಲರೂ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾದ ಸಂದರ್ಭದಲ್ಲಿ ಅವರ ಸಂತೋಷವನ್ನು ನೋಡಿ ನೀವು ಸಹ ಸಂತೋಷ ಪಡಬೇಕಲ್ವೇ? ಆದರೆ ಈ ರೀತಿಯಾಗಿ ಖಿನ್ನ ಮನಸ್ಕರಾಗಿರುವರಲ್ಲ ಪ್ರಭು, ಲೋಲನೆ ನೀ ಚಿಂತೆಯ ಮಾಡುವುದೇನಿರೋ? ಲೋಲನೆ ನೀ ಚಿಂತೆಯ ಮಾಡುವುದೇನಿರೋ?
ಆಗಬಾರ್ದೇನು? ಜಾನಕಿ, ಇಂದು ನನ್ನ ಪಟ್ಟಾಭಿಷೇಕದ ಬದಲಾಗಿ ವನವಾಸವು ಪ್ರಾಪ್ತವಾಗಿರುವುದು. ಪ್ರಾಣೇಶ್ವರ ಸ್ವಾಮಿ, ಏನಂದಿರಿ? ಯಾವ ಕಾರಣಕ್ಕಾಗಿ? ಜಾನಕಿ, ಏನೆಂದು ಹೇಳಲು? ಪಿತ ದಶರಥ ತಾನು ಸುಖ ಭರತನಿಗೆ ರಾಜವನ್ನು, ಪಿತ ದಶರಥ ತಾನು. ಸುಖ ಭರತನಿಗೆ ರಾಜವನ್ನು, ಪಿತ ದಶರಥ ತಾನು. ಸುಖ ಭರತನಿಗೆ ರಾಜವನ್ನು ಅತಿಶಯದಿ ಜನಕನು ಎನ್ನನು ನುವನಗೆ ಹೋಗುವುದೆಂದು, ಜನಕನು ಎನ್ನನು. ಹೌದು ಜಾನಕಿ, ಇಂದು ವನಗೆ ಹೋಗುವುದೆಂದು ಮಮ್ಮ ಜನಕನು ಎನ್ನನು. ವನಗೆ ಹೋಗುವುದೆಂದು ನಯನಿ ತನುಗೆ ಜನಕ ಜಯ ನಯನಿ ತನುಗೆ ಜನಕ ಜಯನ ಕೇಳಲಿನ ಸರಸಿ ಮುಖಮುಖಿಯಲೆ ಸಖಿ ಜಾನಕಿಯೇನ ಕೇಳಲಿನ. ಏನೆಂದು ಹೇಳಲಿ ಜಾನಕಿ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾ ಮಾತೆಯವರು ತಂದೆಯವರಿಗೆ ಸಹಾಯ ಮಾಡಿದ್ದರಂತೆ. ಆ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ನೀಡಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿರುವರು. ಏನೆಂಬುದಾಗಿ ಸ್ವಾಮಿ? ಮೊದಲನೆಯ ವರಕ್ಕೆ ನಾನು ಈಗ ನನಗಾಗುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತು. ಇನ್ನು ಎರಡನೆಯ ವರಕ್ಕೆ ನಾನು 4 ಮಡಿಗಳನ್ನು ಧರಿಸಿ ಜಟಾವಲ್ಕಲಧಾರಿಯಾಗಿ ಮುನಿ ವೃತ್ತಿಯಿಂದ 14 ವರ್ಷ ಪುರಪ್ರವೇಶವಿಲ್ಲದೆ ವನವಾಸಕ್ಕೆ ಹೋಗಬೇಕೆಂದು. ಪ್ರಾಣೇಶ್ವರ ಪ್ರಭು, ಹಾಗಾದ್ರೆ ನಿಮ್ಮ ತಂದೆಯವರು ಇದಕ್ಕೆ ಒಪ್ಪಿದರೆ ಸ್ವಾಮಿ? ಸೀತಾ, ಮೊದಲು ರಾಮನಾಣೆಯಾಗಿಯೂ ನಡೆಸಿಕೊಡುತ್ತೇನೆಂದು ಮೊದಲು ಕೈಕಾ ಮಾತೆಯವರು ಭಾಷೆಯನ್ನು ತೆಗೆದುಕೊಂಡು ಅನಂತರ ಆ ವರಗಳನ್ನು ಕೇಳಿಕೊಂಡಿರುವರು. ತಂದೆಯವರು ಧರ್ಮ ಸಂಕಟಕ್ಕೊಳಗಾಗಿ ಒಪ್ಪದಿರಲು ಸಾಧ್ಯವಾಗಲೇ ಇಲ್ಲ. ಪ್ರಾಣೇಶ್ವರ ಜಾನಕಿ, ಸ್ವಾಮಿ, ಹಾಗಾದರೆ ನೀವು ಕಾನನಕ್ಕೆ ಹೋಗಲೇಬೇಕೇನು? ಹೌದು ಜಾನಕಿ, ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾದ ನಮ್ಮ ಕರ್ತವ್ಯ. ಅಲ್ಲದೆ ಸೂರ್ಯವಂಶದ ಘನತೆಯನ್ನು ಉಳಿಸುವುದಕ್ಕೋಸ್ಕರ ನಾನಾಗಿಯೇ ವನವಾಸಕ್ಕೆ ಹೊರಟಿರುವೆನು. ಸ್ವಾಮಿ, ರತ್ನ ಖಚಿತ ಸಿಂಹಾಸನವನ್ನೇರಿ ರತ್ನ ಖಚಿತವಾದ ವಸ್ತ್ರಾಭರಣಗಳಿಂದ ಸಿಂಹಾಸನವನ್ನು ಏರಬೇಕಾಗಿದ್ದ ನೀವು ಮುನಿವೇಷಧಾರಿಯಾಗಿ
ನಾರು ಮುಡಿಯನ್ನು ಧರಿಸಿ ಕಾನನಕ್ಕೆ ಹೋಗುವುದೇ ಪ್ರಭು, ಕಾನನಕ್ಕೆ ಹೋಗುವುದೇ. ಸ್ವಾಮಿ, ಜಾನಕಿ, ನಿಮ್ಮ ಸಂಗಡ ನಾನು ಬರುವೆನು. ಬೇಡ ಜಾನಕಿ, ನನ್ನನ್ನು ಕರೆದು ಬೇಡ. ಅರಣ್ಯವಾಸದ ಕಷ್ಟಕರ ಜೀವನವನ್ನು ನೀನು ಸಹಿಸಲಾರೆ. ನೀನು ಇಲ್ಲೇ ಇದ್ದು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡಿರು, ಅಥವಾ ನೀನು ಇಲ್ಲಿಯಾದರೂ ಇರು, ಅಥವಾ ನಿನ್ನ ತವರಿಗಾದರೂ ಹೋಗು. ಪ್ರಾಣೇಶ್ವರ, ಅರ್ಧಾಂಗಿಯಾದ ನನ್ನನ್ನು ತೊರೆದು ಹೋಗುವಿರಾ? ನನ್ನನ್ನು ತೊರೆದು ಹೋದರೆ ನಿಮ್ಮ ವನವಾಸವು ಪೂರೈಸುವುದೇನು? ಬೇಡ ಪ್ರಭು, ನಾನು ಬರುವೆನು. ನೀವಿಲ್ಲವೆಂದು ಹೇಳಿದ ಪಕ್ಷದಲ್ಲಿ ನಾನು ಅಗ್ನಿ ಪ್ರವೇಶವನ್ನಾದರೂ ಮಾಡಿಬಿಡುವೆನು. ದೈವ ಇಚ್ಛೆ ಇದ್ದಂತಾಗಲಿ. ಜಾನಕಿ, ನಡೆ, ತಂದೆಯ ಆಶೀರ್ವಾದವನ್ನು ತೆಗೆದುಕೊಂಡು ಅನಂತರ ವನವಾಸಕ್ಕೆ ಹೋಗೋಣ. ಅಣ್ಣ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ದೇನಣ್ಣ, ಪಟ್ಟಾಭಿಷೇಕ ಮಹೋತ್ಸವ ಕಾಲದಲ್ಲಿ ತಾವು ಪಾದಚಾರಿಗಳಾಗಿ ಬರಬಹುದೇ? ಅದು ಮಾತೆಯವರ ಸಂಗಡ. ಹೇಳಿ ಕಳುಹಿಸಿದ್ದರೆ ನಾನೇ ರಥವನ್ನು ತರುತ್ತಿದ್ದೇನಲ್ಲ. ಲಕ್ಷ್ಮಣ, ನಾವು ರಥಾರೂಢರಾಗಿ ಸಂಚರಿಸುವ ಕಾಲ ಅಂತ್ಯಗೊಂಡಿದ್ದು ಪಾದಚಾರಿಗಳಾಗಿ ಸಂಚರಿಸುವ ಕಾಲ ಬಂದಿದೆ. ಅದಕ್ಕಾಗಿ ನಾವು ಪಾದಚಾರಿಗಳಾಗಿಯೇ ಬಂದಿರಬಹುದು. ದೇನಣ್ಣ, ನಿಮ್ಮ ಮಾತಿನ ಅರ್ಥವೇ ನನಗಾಗುತ್ತಿಲ್ಲ. ಲಕ್ಷ್ಮಣ, ಇಂದು ನನ್ನ ಪಟ್ಟಾಭಿಷೇಕದ ಬದಲಾಗಿ ವನವಾಸವು ಪ್ರಾಪ್ತವಾಗಿರುವುದು. ನಿಮಗೆ ವನವಾಸವೇ ಕಾರಣ? ಲಕ್ಷ್ಮಣ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾ ಮಾತೆಯವರು ತಂದೆಯವರಿಗೆ ಸಹಾಯ ಮಾಡಿದ್ದರಂತೆ. ಆ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ನೀಡಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿರುವರು. ಏನೆಂಬುದಾಗಿ? ಮೊದಲನೆಯ ವರಕ್ಕೆ ಈಗ ನನಗಾಗುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕು. ಇನ್ನು 2ನೆಯ ವರಕ್ಕೆ? ಇನ್ನು 2ನೆಯ ವರಕ್ಕೆ ನಾನು ನಾರು ಮಡಿಗಳನ್ನು ಧರಿಸಿ ಜಟಾವಲ್ಕಲಧಾರಿಯಾಗಿ ಮುನಿ ವೃತ್ತಿಯಿಂದ 14 ವರ್ಷ ಪುರಪ್ರವೇಶವಿಲ್ಲದೆ ವನವಾಸಕ್ಕೆ ಹೋಗಬೇಕು. ಜ್ಯೇಷ್ಠ ಪುತ್ರನಿಗೆ ವನವಾಸ, ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ. ಇದು ಯಾವ ನ್ಯಾಯವಣ್ಣ? ಇದಕ್ಕೆ ತಂದೆಯವರು ಹೇಗೆ ಸಮ್ಮತಿಸಿದರು? ಲಕ್ಷ್ಮಣ, ಮೊದಲು ರಾಮನಾಣೆಯಾಗಿ ನಡೆಸಿಕೊಡುತ್ತೇನೆಂದು ಕೈಕಾ ಮಾತೆಯವರು ತಂದೆಯವರಿಂದ ಭಾಷೆಯನ್ನು ತೆಗೆದುಕೊಂಡು ಅನಂತರ ಆ ವರಗಳನ್ನು ಕೇಳಿಕೊಂಡಿರುವರು. ತಂದೆಯವರು ಧರ್ಮ ಸಂಕಟಕ್ಕೊಳಗಾಗಿ ಒಪ್ಪದಿರಲು ಸಾಧ್ಯವಾಗಲಿಲ್ಲ. ಮನವಿಲ್ಲದ ಹೀನ ಕೈಕೆಯ, ಮನವಿಲ್ಲದ ಹೀನ ಕೈಕೆಯ, ಮನವಿಲ್ಲದ ಹೀನ ಕೈಕೆಯ. ಅಣ್ಣ, ಮನವಿಲ್ಲದ ಹೀನ ಕೈಕೆಯ ಜಾಣತನವನ್ನು ಏನ ಬೇರೆ ಅಣ್ಣ ನೀನು ನಿನ್ನ ಮಾತನ್ನು, ಏನ ಬೇರೆ ಅಣ್ಣ ನೀನು ನಿನ್ನ ಮಾತನ್ನು. ಸುಂದರಿಯು ಕೈಗೆ ಎಂದು ತಾನು ತಿಳಿಯುತ್ತ, ಸುಂದರಿಯು ಕೈಗೆ ಎಂದು ತಾನು ತಿಳಿಯುತ್ತ, ತಂದೆ ಬೇಡ ನಿಂಗೆ ವಚನ, ತಂದೆ ಬೇಡ ನಿಂಗೆ ವಚನ, ತಂದೆ ಬೇಡ ನಿಂಗೆ ವಚನ ಅಂದವಾದುದೇ. ಏನ ಬೇಡೆ ಅಣ್ಣ ನೀನು ನಿನ್ನ ಮಾತನ್ನು, ಋತನಿ ಪರಿಯ ಮಾಡೆ ಗೆದ್ದೆನೆಂದು ಬರದನು. ಋತನಿ ಪರಿಯ ಮಾಡೆ ಗೆದ್ದೆನೆಂದು ಬರದನು. ಸದ್ದು ಇಲ್ಲದ ಯೋಧದಲ್ಲಿ, ಸದ್ದು ಇಲ್ಲದ ಯೋಧದಲ್ಲಿ
ಮಾತನ್ನು. ಅಣ್ಣ, ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ ವಿಷಭರಿತಳಾದ ಕಾಳ ಸರ್ಪಿಣಿಯ ಮೋಹವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮರುಳು ಮಾತಿನಂತೆ ನೀನು ನಡೆಯಲೇ ಕೂಡದು. ದಿಗಂತ ವಿಖ್ಯಾತ ದಿವ್ಯ ಪರಾಕ್ರಮಗಳಿಂದ ಶೋಭಿಸಿ ಪಟ್ಟಾಭಿಷೇಕಕ್ಕೆ ಅರ್ಹನೆನಿಸಿ ಸಕಲ ಪ್ರಜಾ ರಂಜಕನಾಗಿರುವ ಜ್ಯೇಷ್ಠ ಪುತ್ರನನ್ನು ಅರಣ್ಯ ಕಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದನ್ನು ಇಡೀ ಜಗತ್ತೇ ವಿರೋಧಿಸುವಲ್ಲಿ ಧರ್ಮ ಸೂಕ್ಷ್ಮಗಳನ್ನರಿತ ವಸಿಷ್ಠ ಮಹರ್ಷಿಗಳು ಇದಕ್ಕೆ ಹೇಗೆ ಸಮ್ಮತಿಸಿದರು? ಅಣ್ಣ, ಧರ್ಮ ಮಾರ್ಗವನ್ನು ಮೀರಿ ನಡೆಯುವಾತನು ತಂದೆಯೇ ಆಗಲಿ ಗುರುವೇ ಆಗಲಿ ಅದು ಶಿಕ್ಷಾರ್ಹವೇ ಸರಿ. ಅಣ್ಣ, ನಿನ್ನ ಮೇಲಿನ ದ್ವೇಷ ಅಸೂಯೆಯಿಂದಲೂ ಭರತನ ಮೇಲಿನ ಪುತ್ರ ವ್ಯಾಮೋಹದಿಂದಲೂ ಸೂರ್ಯವಂಶ ಪಾಪಕಾರ್ಯ ಪ್ರವರ್ತಕಳಾಗಿ ಸೂರ್ಯವಂಶಕ್ಕೆ ಕಳಂಕವನ್ನು ತಂದಿಟ್ಟ ಆ ಕುಲದ್ರೋಹಿಯಾದ ದುಷ್ಟ ಕೈಕೆಗೆ ತಕ್ಕ ಶಾಸ್ತಿಯನ್ನು ಮಾಡಿದರುವೇನು? ಅಣ್ಣ, ಭರತನೇನಾದರೂ ಪ್ರತಿಭಟಿಸಿದರೆ ಆತನಿಗೂ ತಕ್ಕ ಶಿಕ್ಷೆಯನ್ನು ಮಾಡುವೆನು. ಧ್ರುವ ತಾರೆಯಂತೆ ನಿಶ್ಚಿತ ಕಾಂತಿಯಿಂದ ಬೆಳಗುವ ನೀನೆಲ್ಲಿ ಅನಿಶ್ಚಿತ ಕಾಂತಿಯಿಂದ ಕ್ಷಣಕ್ಕೊಮ್ಮೆ ಮಿಂಚಿ ಮಾಯವಾಗುವ ಸಾಮಾನ್ಯ ನಕ್ಷತ್ರದಂತಹ ಆ ಭರತನೆಲ್ಲಿ? ಅಣ್ಣ, ನಿನ್ನ ವನವಾಸ ಭರತನ ಪಟ್ಟಾಭಿಷೇಕ ಅದು ಎಂದಿಗೂ ಸಾಧ್ಯವಿಲ್ಲ. ಅಣ್ಣ, ನನಗೀಗಲೇ ಅಪ್ಪಣೆಯನ್ನು ಕೊಡು. ಆ ದುಷ್ಟ ಕೈಗೆಗೂ ಆ ಕೈಗೆಯ ಪರಿವಾರಕ್ಕೂ ತಕ್ಕ ಶಾಸ್ತಿಯನ್ನು ಮಾಡುವೆನು. ದುಡುಕಬೇಡ ಲಕ್ಷ್ಮಣ. ನಾವು ತಂದೆಗೆ ಸುಪುತ್ರರಾಗಬೇಕೇ ಹೊರತು ಶತ್ರುಗಳಾಗಬಾರದು. ಅಲ್ಲದೆ ಸೂರ್ಯವಂಶದ ಘನತೆಯನ್ನು ಉಳಿಸುವುದಕ್ಕೋಸ್ಕರ ನಾನಾಗಿಯೇ ವನವಾಸಕ್ಕೆ ಹೊರಟಿರುವೆನು. ಅಣ್ಣ, ನೀನು ಈ ನಾಡನ್ನು ತೊರೆಯುವುದು ಸರಿಯೇ? ದುಡುಕಿ ನುಡಿದ ನನ್ನ ಅಪರಾಧವನ್ನು ಕ್ಷಮಿಸು. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಕ್ಷಣಕಾಲವೂ ವಾಸ ಮಾಡಲಾರೆನು. ಅಣ್ಣ, ಈ ನಾಡನ್ನು ತೊರೆಯುವುದು ಸರಿಯೇ? ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಬೇಕೆಂದು ಬೇಡಿಕೊಳ್ಳುವೆನು. ಬೇಡ ಲಕ್ಷ್ಮಣ. ಜಾನಕಿಯು ಈಗಾಗಲೇ ನನ್ನನ್ನೇ ಹಿಂಬಾಲಿಸಿರುವಳು. ನೀನು ಕೂಡ ನನ್ನ ಸಂಗಡ ಅರಣ್ಯಕ್ಕೆ ಬಂದರೆ ವೃದ್ಧರಾದ ಜನನಿ ಜನಕರ ಸೇವೆಯನ್ನು ಮಾಡುವವರು ಯಾರು? ಅಲ್ಲದೆ ಭರತನ ರಾಜ್ಯಭಾರದ ಕ್ರಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳುವವರು ಯಾರು? ಅಣ್ಣ, ಜನನಿ ಜನಕರ ಸೇವೆ ಮಾಡಲು ಆ ಭರತ ಶತ್ರುಘ್ನರಿಲ್ಲವೇ? ಭರತನ ರಾಜ್ಯಭಾರ ಕ್ರಮವನ್ನು ನೋಡಿಕೊಳ್ಳಲು ಆ ದುಷ್ಟ ಕೈಗೆ ಇಲ್ಲವೇ? ನೀನು ನಾಡನ್ನು ತೊರೆಯುವುದು ಸರಿಯೇ? ಸರಿಯೇ? ನಾಡ ತೊರೆಯುವುದು ದೊರೆಯೇ? ಸರಿಯೇ? ನಾಡ ತೊರೆಯುವುದು ದೊರೆಯೇ? ಆಗಲಿರುಳು ಪರಿತಪಿಪ ಪುರ ಜನರ ತೊರೆಯುವುದು ಮರೆತು ಬಾಳಿದರು ತಾಯಿ ತೊರೆಬಳೆ ತನ್ನ ಕರುವ. ನೀ ಮರೆತು ಬಾಳಿದರು ಮರೆವರೆ ಪುರಜನರು ನಿನ್ನ. ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂಥ ನೀನಿಲ್ಲದ ಅಯೋಧ್ಯಾಪುರದ ಕಥನ. ಅಣ್ಣ, 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 ಅಣ್ಣ.
ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗದಿದ್ದರೆ ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ದೈವ ಇಚ್ಛೆ ಇದ್ದಂತಾಗಲಿ, ನಡೆಯಿರಿ. ತಂದೆಯ ಆಶೀರ್ವಾದವನ್ನು ತೆಗೆದುಕೊಂಡು ಅನಂತರ ವನವಾಸಕ್ಕೆ ಹೋಗುವನು. ರಾಮ, ರಾಮಚಂದ್ರ, ಈ ನಿರ್ಭಾಗ್ಯ ದಶರಥನ ಪುತ್ರನಾಗಿ ನೀನೇಕೆ ಜನಿಸಿದೆ? ಅಯ್ಯೋ ನೀಚ ಕೈಗೆ, ಎಂತಹ ಅನರ್ಥ ಕಾರ್ಯವನ್ನು ಮಾಡಿದೆ. ರಾಮ, ನನ್ನಗಲಿ ನಾನು ಜೀವಿಸಲಾರೆ. ಅಬ್ಬಬ್ಬಾ, ಈ ನಿಮ್ಮ ಗೋಳನ್ನು ನನ್ನಿಂದ ಕೇಳಲು ಸಾಧ್ಯವಿಲ್ಲ. ಹೋಗಲಿ ಬಿಡಿ, ನೀವೇ ಅರಮನೆಯಲ್ಲಿರಿ. ನಾನು ನನ್ನ ಮಕ್ಕಳೇ ಕಾಡಿನ ವನವಾಸಕ್ಕೆ ಹೋಗುತ್ತೇವೆ. ಅಯ್ಯೋ, ಹಠವಿಡಿದ ಹೆಂಗಸಿಗೂ ಕೆರಳಿದ ಪಿಶಾಚಿಗೂ ವ್ಯತ್ಯಾಸವಿರುವುದು. ಒಂದು ಪ್ರಾಣವನ್ನು ಮುರಿಯದ ಹೊರತು ಇದಕ್ಕೆ ಶಾಂತಿ. ನನ್ನ ಪ್ರಾಣವು ನಿನ್ನ ಕೈಯಲ್ಲಿರುವುದು. ನರರಕ್ಕಸಿ, ಪ್ರಾಣೇಶ್ವರ, ಸೂರ್ಯವಂಶದ ದಿವ್ಯ ಜ್ಯೋತಿಯನ್ನು ನಂದಿಸಲು ಕಾತುರಳಾಗಿರುವೆ. ಚಂಡಹಳ್ಳಿನಿ ರಾಮ, ರಾಮಚಂದ್ರ, ಬರಮಾಡಿ ರಾಮನನ್ನು. ರಾಮ, ಅಯ್ಯೋ ವಿಧಿಯೇ. ರಾಮ, ರಾಮಚಂದ್ರ, ಸಮಾಧಾನರಾಗಿ. ನಾನು ಎಷ್ಟು ಹೋಗ್ಬೇಕಾ? ಏನು ಹೇಳಿದರೂ ಕೇಳದೆ ಸೀತಾ ಲಕ್ಷ್ಮಣರು ಸಹ ನನ್ನನ್ನೇ ಬಾಲಿಸಿರುವರು. ಅವರು ನನ್ನ ಸಂಗಡ ಅರಣ್ಯಕ್ಕೆ ಬರಲು ಅವಕಾಶವಾಗಬೇಕು. ಮಾವನವರೇ, ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಸಹ ಆಶೀರ್ವದಿಸಿ ಕಳಿಸಿಕೊಡಿ. ಬೇಡ ಸೀತಾ, ಬೇಡ. ಅರಣ್ಯವಾಸದ ಕಷ್ಟಕರ ಜೀವನವನ್ನು ನೀನು ಸಹಿಸಲಾರ ತಾಯಿ. ನೀನು ಇಲ್ಲಿಯೇ ಇರು ತಾಯಿ. ಅರ್ಧ ದೇಹವು ಅರಣ್ಯದಲ್ಲಿರುವಾಗ ನಾನು ಮಾತ್ರ ಈ ಅರಮನೆಯಲ್ಲಿ ಏನು ಮಾಡಲಿ? ದಯಮಾಡಿ ನನಗೆ ಅಪ್ಪಣೆಯನ್ನು ಮಾಡಿ. ಅಯ್ಯೋ ವಿಧಿಯೇ. ತನ್ನ ಪತಿಗಾಗಿ ತನ್ನ ಪ್ರಾಣವನ್ನೊಪ್ಪಿಸಲು ಸಿದ್ಧನಾಗಿರುವ ಸಾಧ್ವೀಮಣಿ ಸ್ತ್ರೀರತ್ನ ಒಂದು ಕಡೆ, ತನ್ನ ಸುಖ ಸಂತೋಷಗಳಿಗಾಗಿ ತನ್ನ ಪತಿಯ ಪ್ರಾಣವನ್ನೇ ಬಲಿಕೆ ತೆಗೆದುಕೊಳ್ಳಲು ಸಿದ್ಧಳಾಗಿರುವ ಘೋರ ಪಿಶಾಚಿ ಪ್ರಾಣೇಶ್ವರ, ಒಂದೇ ಸ್ಥಳದಲ್ಲಿ ಒಂದು ಸತ್ವಗುಣ, ಒಂದು ತಾಮಸ ಗುಣ, ಒಂದು ಪುಣ್ಯ ನಿಧಿ, ಒಂದು ಪಾಪದ ಕೂಪ. ಬೇಡ, ಇಂತಹ ಪತಿದ್ರೋಹಿ ಇರುವ ಸ್ಥಳದಲ್ಲಿ ನಿನ್ನಂತಹ ಪತಿವ್ರತೆಗೆ ಸ್ಥಾನವಿಲ್ಲ ತಾಯಿ, ಸ್ಥಾನವಿಲ್ಲ. ಹೋಗು, ಹೋಗು, ಆ ದೈವವೇ ನಿನ್ನನ್ನು ರಕ್ಷಿಸಲಿ. ಜನಕ, ಸೀತಾರಾಮನ ಪಾದ ಸೇವೆ ಮಾಡಲು ವನವಾಸಕ್ಕೆ ತೆರಳಲು ನನಗೂ ಅಪ್ಪಣೆ ಆಗ. ಅಯ್ಯೋ ಲಕ್ಷ್ಮಣ, ಹೋಗು ಲಕ್ಷ್ಮಣ, ಹೋಗು. ನಿನ್ನ ಭ್ರಾತೃ ಪ್ರೇಮವನ್ನು ಮೆಚ್ಚಿದೆನು. ನನ್ನ ಮಕ್ಕಳು, ನನ್ನ ಪುತ್ರ ರತ್ನಗಳು, ಅಯೋಧ್ಯ ರಾಜಲಕ್ಷ್ಮಿ ನನ್ನ ಸೊಸೆಯು ಅರಮನೆಯನ್ನು ಬಿಟ್ಟು ಅರಣ್ಯವನ್ನು ಸೇರುತ್ತಿರುವ. ಹೋಗಿ ಹೋಗಿ. ಜನಕ, ಸಕಲ ಜ್ಞಾನಿಗಳಾದ ನೀವು ಹೀಗೆ ಮಾತನಾಡುವುದೇ? ನಾವು 14 ವರ್ಷಗಳನ್ನು 14 ದಿನಗಳಂತೆ ಕಳೆದು ಪುನಃ ನಿಮ್ಮ ಸೇವೆಗೆ ಸಿದ್ಧರಾಗಿ ಬರುವ. ರಾಮ, ರಾಮಚಂದ್ರ, ದೈವ ಚಿತ್ತ. ಸುಮಂತ್ರ, ಸುಮಂತ್ರ. ಮಹಾಪ್ರಭು, ಏನಪ್ಪಣೆ? ರಥವನ್ನು ಸಿದ್ಧಪಡಿಸಿ. 14 ವರ್ಷಗಳಿಗಾಗುವಷ್ಟು ಸಕಲ ಸಾಮಗ್ರಿಗಳನ್ನು ಸಿದ್ಧಗೊಳಿಸಿ
ನನ್ನ ಮಕ್ಕಳು ಅರಣ್ಯದಲ್ಲಿಯೂ ಸುಖವಾಗಿರಲಿ. ಆಗಬಹುದು. ನಿಲ್ಲು ಸುಮಂತ್ರ. ಇಲ್ಲಪ್ಪ ನಿಲ್ಲು. ಮಹಾರಾಣಿಯವರು ಏನು ಆಜ್ಞೆ ಮಾಡುತ್ತಿದ್ದಾರೆ ಅದನ್ನು ಕೇಳಿಕೊಂಡೇ ಹೋಗು. ಆಗಬಹುದು, ಮಾಡಬಹುದು. ಏನು ಸಕಲವೂ ರಾಮನ ಹಿಂದೆ ಹೋಗಬೇಕೆ? ನಿಸ್ಸಾರವಾದ ಸಾಮ್ರಾಜ್ಯವನ್ನು ನನ್ನ ಮಗನಾಳಬೇಕೆ? ಇಲ್ಲ ಇಲ್ಲ, ರಾಮನ ಹಿಂದೆ ಒಂದು ಹುಲ್ಲು ಕಟ್ಟಿ ಹೋಗಕೂಡದು. ರಾಮ, ವನವಾಸಕ್ಕೆ ಹೋಗುವ ನಿನಗೆ ಈ ಆಭರಣಗಳೇಕೆ? ನಾನು ಕೊಡುವ ನಾರ್ಮುಡಿಗಳನ್ನು ಹುಟ್ಟು ಹೊರಡಲು ಸಿದ್ಧನಾಗು. ಹೌದು, ನಿಶ್ಚಯ ಕೊಡು ತಾಯಿ ನಾರುಮಡಿಗಳನ್ನು. ಲಕ್ಷ್ಮಣ, ನೀನು ಸಹ ನಿಮ್ಮ ಅಣ್ಣನನ್ನೇ ಹಿಂಬಾಲಿಸುತ್ತಿದ್ದ. ಸ್ವೀಕರಿಸು. ಸೀತಾ, ತೆಗೆದು. ಜಾನಕಿಗೆ ನಾರುಮಡಿಯನ್ನು ಕೊಡಕೂಡದು. ಹಾಗೆಯೇ ಆಕೆಯ ಆಭರಣಗಳನ್ನು ಕಿತ್ತುಕೊಳ್ಳಕೂಡುವುದು. ಏಕೆಂದರೆ ಆಕೆಯ ಆಭರಣಗಳನ್ನು ಆಕೆಯ ತಂದೆಯಾದ ಜನಕರಾಜನು ಕೊಟ್ಟಿದ್ದು. ರಾಮಚಂದ್ರನು ನಿನ್ನ ನಿಬಂಧನೆಗೆ ಮಾತ್ರ ಇರುವುದು, ಬೇರೆ ಯಾರೂ ಅಲ್ಲ. ಎಚ್ಚರ ತಪ್ಪಿದರೆ ಶಾಪ ಕೊಟ್ಟೇನು. ಅವರು ಕೊಡುವಂತಹ ನಾರುಮುಡಿಗಳನ್ನೇ ಧರಿಸಿ ನಾನು ನನ್ನ ಪತಿಯ ಸಂಗಡ ಸಂತೋಷವಾಗಿ ಕಾನನಕ್ಕೆ ಹೊರಡುವೆನು. ಕೊಡೋರಾಗಿ ತಾಯಿ. ನನ್ನ ರಾಮನಿಗೆ ಸಿಂಹಾಸನವನ್ನೇರಲು ನಿಶ್ಚಯಿಸಿದ ಲಗ್ನವು ಸಿಂಹವಾಸಿಯಾದ ಅರಣ್ಯವನ್ನು ಸೇರುವಂತಾಯಿತೆ. ರಾಮ, ಲಕ್ಷ್ಮಣ, ಸೀತಾ, ನಿಮ್ಮನ್ನಗಲಿ ನಾನು ಹೇಗೆ ಜೀವಿಸಲಿ? ನಿಮ್ಮನ್ನು ಹೇಗೆ ಕಳುಹಿಸಲಿ? ಎಂದು ಕಳುಹಲಿ ಸುಧರ, ಎಂದು ಕಳುಹಲಿ. Thank you.
ಕಡೆಗೂ ಈ ಪಿಶಾಚಿ ತನ್ನ ಹಠವನ್ನೇ ಸಾಧಿಸಿದಳ. ದಿವ್ಯ ಪೀತಾಂಬರಗಳನ್ನುಡುತ್ತಿದ್ದ ನನ್ನ ಮಕ್ಕಳು ನಾರ್ಮುಡಿಗಳನ್ನುಡುವುದನ್ನು ಹೇಗೆ ನೋಡಲಿ? ಷಡ್ರ ಸೋಪೇತ ಪೃಷ್ಠಾನ್ನವನ್ನು ಮುಂಜಿಸುತ್ತಿದ್ದ ನಿಮ್ಮನ್ನು ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನಲು ಹೇಗೆ ಕಳುಹಿಸಲಿ? ಜನಕ, ಲಕ್ಷ್ಮಣ, ಜನಕ, ವನವಾಸಕ್ಕೆ ಹೊರಡಲು ಇನ್ನೂ ಅಪ್ಪಣೆ ಆಗಲ್ಲ. ಈ ದೃಶ್ಯವನ್ನು ನೋಡುವ ನನ್ನ ಕಣ್ಣುಗಳು ಹಿಂಗೆ ಹೋಗಬಾರದು. ನನ್ನ ಹೃದಯವು ಚಿತ್ತವಾಗಬಾರದು. ಅಯ್ಯೋ ನರರಕ್ಕಸಿ, ನಿನ್ನ ಹೃದಯವು ಅದೆಷ್ಟು ಕಠಿಣವಾದುದು. ನಿನಗೆ ಘೋರ ನರಕವೇ ಕಾದಿರು. ರಾಮ, ಲಕ್ಷ್ಮಣ, ಸೀತಾ, ಇದೇ ನನಗೆ ನಿಮ್ಮ ಕಡೆಯ ದರ್ಶನ. ಹೋಗಿ ಹೋಗಿ ನಿಮ್ಮ ವನವಾಸಕ್ಕೆ ಆ ದೈವವೇ ಸಮ್ಮತಿಸಿರುವುದು. ಹೋಗಿ ಹೋಗಿ. ಜನಕ, ದಯಾ ದಶರಥನೇ ಹೋಗಿ ಬರುವೆವು. ಗಂಗೆಯೇ ನಿಮ್ಮಯ ಸುಂದರ ಚರಣ ಕಮಲವ. ಲಕ್ಷ್ಮಣ, ತಂದೆಯೇ ನಿಮ್ಮಯ ಸುಂದರ ಚರಣ ಕಮಲವ. ಎಂದಿಗೆ ನೋಡೆವೋ ಮಂದ ಭಾಗ್ಯರು. ಲಕ್ಷ್ಮಣ, ಎಂದಿಗೆ ನೋಡೆವೋ ಮಂದ ಭಾಗ್ಯರು. ದಯಾ ಸಾಗರ ಹಿತ ದಶರಥನೇ ಹೋಗಿ ಬರುವೆವೋ ದಯವಿರಲಿ. ರಾಮ, ಲಕ್ಷ್ಮಣ, ಸೀತಾ ಹೋದರು. ನನ್ನ ಪ್ರಾಣ ಪಕ್ಷಿಗಳು ನನ್ನನ್ನು ತೊರೆದು ಹೊರಟೇ ಹೋದರು. ರಾಮನೋ ತೊರೆದನೇ ಮರಿದಾಯಿಕೆ ಆರಾಮನೆ.
ಮೋಹದ ಮಡದಿಯ ಮಾತಿಗೆ ಮರುಳಾಗಿ ರಾಮಚಂದ್ರ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ನಿನ್ನನುದವ ಮತ್ತೆಂದು ನೋಡುವೆ ಲಕ್ಷ್ಮಣ ತಂದ ನಿನ್ನನುದವ ಮತ್ತೆಂದು ನೋಡುವೆ ಕೊರೆದರೆ ಸಾಕು ಮಾಡಿ. ತಂದೆಯ ಮರೆತಾನೆ ಅಯೋಧ್ಯೆಯ ಮನು ಹೊರೆದಾನೆ ಬರಿದಾಯಿದೆ ಅರಮನೆ ರಾಮ ಲಕ್ಷ್ಮಣ ಸೀತಾ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ರಾಮ ರಾಮಚಂದ್ರ ರಾಮ 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 ಎಂಬ ನಾಮ ಸ್ಮರಣೆಯಿಂದ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಹೊರಗಿದೆ ನೋಕಂದ ಕಣ್ಣೀರ ಸುರಿಸುತ್ತ ಹೊರಗಿದೆ ನೋಕಂದ ಕೊರೆದಾನೆ ರಾಜ್ಯವ ಮರೆತಾನೆ ಪ್ರಜೆಗಳ ಕೊರೆದಾನೆ ರಾಜ್ಯವ ಮರೆತಾನೆ ಪ್ರಜೆಗಳ ರಾಮನು ಕೊರೆದಾನೆ ಬರಿದಾಯಿದೆ ಅರಮನೆ ಬರಿದಾಯಿದೆ ನನ್ನ ಅರಮನೆ ನನ್ನ ಪುತ್ರ ರತ್ನಗಳು ನನ್ನ ಅರಮನೆಯನ್ನು ಬಿಟ್ಟು ಹೊರಟೇ ಹೋದರು. ಬಹುಕಾಲ ಮಕ್ಕಳಿಲ್ಲದೆ ಕೊನೆಗೆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ 4 ಜನ ಸುಪುತ್ರರನ್ನು ಪಡೆದಾಯ್ತು. ಅವರ ಅಭ್ಯುದಯವನ್ನು ನೋಡುವ ಭಾಗ್ಯವೂ ಈ ದಶರಥನ ಹಣೆಯಲ್ಲಿ ಬರೆಯಲಿ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಇಲ್ಲ ಇಲ್ಲ
ಪುತ್ರರತ್ನಗಳು ಯಾರೂ ನನ್ನ ಬಳಿಯಲ್ಲಿಲ್ಲ. ಅಯ್ಯೋ ಅಯ್ಯೋ, ದಶರಥನ ಅವಸಾನವು ಹೀಗಾಯಿತೆ. ಹೇಗೆ ಪುತ್ರ ವ್ಯಾಮೋಹದಿಂದ ಮರಣವನ್ನು ಹೊಂದುತ್ತಿರುವೆಯೋ, ನಿನಗೂ ಹಾಗೇ ಪುತ್ರ ವ್ಯಾಮೋಹದಿಂದ ಮರಣ ಪ್ರಾಪ್ತವಾಗಲಿ. ನಿನಗೆ ಪುತ್ರ ವ್ಯಾಮೋಹದಿಂದ ಮರಣ ಪ್ರಾಪ್ತವಾಗಲಿ. ನಿನಗೆ ಪುತ್ರ ವ್ಯಾಮೋಹದಿಂದ ಮರಣ ಪ್ರಾಪ್ತವಾಗಲಿ. ಹೌದು ಹೌದು, ನಾನೊಂದು ದಿನ ಬೇಟೆಗಾಗಿ ಕಾಡಿಗೆ ಹೋಗಿದ್ದಾಗ ಕುರುಡು ವೃದ್ಧ ದಂಪತಿಗಳಿಗೆ ನೀರನ್ನು ತರಲು ಶ್ರವಣ ಕುಮಾರನು ಬಂದಿದ್ದಾಗ ಕೊಳದಲ್ಲಿ ಕೊಡವನ್ನು ಮುಳುಗಿಸಿದಾಗ ಅದರಿಂದ ಬಂದ ಜುಳು ಜುಳು ಶಬ್ದವನ್ನು ಕೇಳಿ ಆನೆ ಎಂದು ಭ್ರಮಿಸಿ ಸಪ್ತವೇದಿ ಬಾಣವನ್ನು ಪ್ರಯೋಗಿಸಿ ಆ ಮುನಿಕುಮಾರನನ್ನು ಕೊಂದ ನನಗೆ ಆ ದಂಪತಿಗಳು ಕೊಟ್ಟ ಶಾಪ. ದಶರಥ, ನಾವು ಹೇಗೆ ಪುತ್ರ ವ್ಯಾಮೋಹದಿಂದಲೇ ಅಸುನೀಗುತ್ತಿರುವೆಯೋ, ನಿನಗೂ ಹಾಗೆ ಪುತ್ರ ವ್ಯಾಮೋಹದಿಂದಲೇ ಪ್ರಾಪ್ತವಾಗಲಿ ಶಪಿಸಿ ಪ್ರಾಣ ಬಿಟ್ಟರು. ಹೌದು, ಆ ಪಾಪಕ್ಕೆ ತಕ್ಕ ಕಾಲ, ಶಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ. ನಾನಿನ್ನು ಬದುಕಿರಲಾರೆ. ರಾಮ ರಾಮ ರಾಮ. ಹಬ್ಬ, ರಾಮನನ್ನು ಮಾತ್ರ ವನವಾಸಕ್ಕೆ ಕಳಿಸಬೇಕು ಎಂದು ನಾನು ಅಂದುಕೊಂಡೆನು. ಆದರೆ ರಾಮನ ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು. ಎಲ್ಲರೂ ಹೋಗಲಿ, ನನ್ನ ಮಗನೇ ರಾಜ್ಯವಾಳಲಿ. ಪ್ರಾಣೇಶ್ವರ ಸ್ವಾಮಿ, ಹೇಳಿ ಪ್ರಿಯ, ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ ಪ್ರಾಣೇಶ್ವರ. ಸಹೋದರ ಅಣ್ಣ, ನರಿಗಳು ಅವು ಅರ್ಪಿಸುತ್ತಲೂ
ಶತ್ರುಘ್ನ, ಅಣ್ಣ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ಕೈಕಾ ಮಾತೆಯವರು ನಮ್ಮನ್ನು ಇಷ್ಟೊಂದು ತ್ವರಿತವಾಗಿ ಬರೆಯಲು ಕಾರಣವೇನು? ಅಲ್ಲದೆ ಮಾರ್ಗ ಮಧ್ಯದಲ್ಲಿ ಬರೀ ಅಪಶಕುನಗಳೇ. ತಂದೆಯಾದ ದಶರಥರ ಚಕ್ರವರ್ತಿಯು ಕೆಂಪು ವಸ್ತ್ರಧಾರಿಯಾಗಿ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸಂತೆ ನಿನ್ನೆ ದುಸ್ವಪ್ನವಾಯಿತು. ನನ್ನ ಮನಸ್ಸಿನಲ್ಲಿ ಅದ್ಯಾವುದು ಅವ್ಯಕ್ತವಾಣಿ ನುಡಿತಿದೆ. ಭರತ, ಪುರಪ್ರವೇಶ ಮಾಡಬೇಡ, ಪುರಪ್ರವೇಶ ಮಾಡಬೇಡ ಎಂದು. ಅಲ್ಲಿ ನೋಡು ಶತ್ರುಘ್ನ, ನಮ್ಮ ಅರಮನೆಯ ಧ್ವಜ ಪತಾಕೆಯು ಕಳಾಹೀನವಾಗಿ ಅರ್ಧ ಮಟ್ಟದಲ್ಲಿ ಹಾರಾಡುತ್ತಿರುವ ನೋಡಿದೆ. ಅಯೋಧ್ಯೆಗೆ ಭರಿಸಲಾಗದ ನಷ್ಟ ಉಂಟಾಗಿದೆ ಎಂದು ಭಾಸವಾಗುತ್ತಿರುವುದು. ಹೌದು ಅಣ್ಣ, ನನಗೂ ಅದೇ ರೀತಿ ಭಾಸ ಉಂಟಾಗಿರುವುದು. ರಾಜಬೀದಿಗಳು ಜನ ಶೂನ್ಯವಾಗಿ ಸ್ಮಶಾನದಂತೆ ಕಾಣುತ್ತಿರುವುದು. ಅಯೋಧ್ಯೆಯ ರಾಜಲಕ್ಷ್ಮಿಯ ತೊಲಗಿ ಹೋದಂತೆ ಭಾಸವಾಗಿರುವುದು. ನಡೆ, ಬೇಗ ಅರಮನೆಗೆ ಹೋಗಿ ವಿಚಾರವೇನೆಂದು ತಿಳಿಯೋಣ. ಹಾಳು ಮಂತ್ರೆ ಮಾತನ್ನು ಕೇಳಿ ನನ್ನ ಅರಿಶಿನ ಕುಂಕುಮದ ಸೌಭಾಗ್ಯವನ್ನು ನಾನೇ ನನ್ನ ಕೈಯಾರೆ ಕಳೆದುಕೊಂಡದಲ್ಲ. ನನ್ನ ಮಕ್ಕಳು ಬಂದು ತಂದೆ ಎಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರವನ್ನು ನೀಡಲಿ? ಹೇಗೆ ಈ ಪಾಪಿ ಮುಖವನ್ನು ಅವರಿಗೆ ತೋರಿಸಲಿ? ಅಮ್ಮ, 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 ಇದೋ ನಮಸ್ಕರಿಸು, ನಮಸ್ಕರಿಸು. ನಿಮಗೆ ಮಂಗಳವಾಗಲಿ ಮೇಲೆ. ಇದೇನಮ್ಮ, ನಿನ್ನ ಮುಖದಲ್ಲಿ ಮುತ್ತೈದ ಲಾಂಛನಗಳೇ ಮಾಯವಾಗಿದೆಯಲ್ಲ. ಅಮ್ಮ, ಸದಾ ಜನಕನು ಪಾವಡಿಸುತ್ತಿದ್ದ ಈ ರತ್ನ ಖಚಿತವಾದ ತಲ್ಪವು ಬರಿದಾಗಲು ಕಾರಣವೇನು? ಜನಕನಲ್ಲಿ ಹೇಳುತ್ತಾಯಿ. ಹಿನ್ನೆಲೆಯ ನಿಮ್ಮ ಜನಕನು ಪರಲೋಕವಾಸಿಯಾದ. ಜನಕ ಪರಲೋಕವಾಸಿಯಾದಯ. ನೆನ್ನೆ ಕಂಡದು ಸಪ್ತದ ಫಲ ಕರೆಗೂ ತಪ್ಪಲಿಲ್ಲವೇ? ತಂದೆಯವರ ಅಂತ್ಯಕಾಲದಲ್ಲಿ ತಂದೆಯವರ ಸೇವೆಯನ್ನು ಮಾಡಿದ ರಾಮ ಲಕ್ಷ್ಮಣರೇ ಭಾಗ್ಯವಂತರು. ಈ ಪಾಪಿ ಬರೆದ ಶತ್ರುಘ್ನರ ಪಾಲಿ ಅಂಥ ಭಾಗ್ಯ ಲಭಿಸಲ್ಲ ತಾಯಿ. ನಾವೆಂತಹ ನಿರ್ಭಾಗ್ಯರು ತಾಯಿ, ನಾವೆಂತಹ ನಿರ್ಭಾಗ್ಯ. ಇಲ್ಲ ಕುಮಾರ, ನಿಮಗೆಲ್ಲದ ಭಾಗ್ಯವೂ ರಾಮನಿಗೆಲ್ಲಿಂದ ಬರಬೇಕು. ನಿಮ್ಮ ತಂದೆಯವರ ಅಂತ್ಯಕಾಲದಲ್ಲಿ ಅವರು ಬಳಿಯಲಿರಲಿಲ್ಲ. ಏನು? ರಾಮ ಲಕ್ಷ್ಮಣರು ಬಳಿಯಲ್ಲಿ ಇರಲಿಲ್ಲವೇ? ಎಲ್ಲಿ ಹೋಗಿದ್ದರು ತಾಯಿ? ರಾಮ ಲಕ್ಷ್ಮಣ ಸೀತೆಯಲ್ಲರೂ ವನವಾಸಕ್ಕೆ ಹೋಗಿದ್ದರು. ಏನೇ ವಿಚಿತ್ರವಾದ ನುಡಿಗಳು. ವನವಾಸಕ್ಕೆ ಹೋದರೆ ಕಾರಣ? ಅದಕ್ಕೆ ನಾನೇ ಕಾರಣ. ವಿಚಾರವೇನು ಹೇಳುತ್ತಾಯಿ? ಹೇಳುವೆನು ಕುಮಾರ. ಹಿಂದೆ ದೇವಾಸುರರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ನೀಡಿದ್ದರು. ಅದನ್ನು ನಾನೀಗ ಕೇಳಿಕೊಂಡೆನು. ಏನೆಂಬುದಾಗಿ? 1ನೇ ವರಕ್ಕೆ ನಿನಗೆ ಏರ್ಪಡಿಸಿದ ಪಟ್ಟಾಭಿಷೇಕವನ್ನು ತಪ್ಪಿಸಿ, ರಾಮನಿಗೆ ಏರ್ಪಡಿಸಿದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗಾಗಬೇಕೆಂತಲೂ. ಇನ್ನು 2ನೇ ವರಕ್ಕೆ? 2ನೇ ವರಕ್ಕೆ ರಾಮನ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡನು. ರಾಮನ ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು. ಪುತ್ರ ಶೋಕದಿಂದ ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು. ಮಗನೇ, ಈಗ ನನ್ನೆದುರು ನಿಂತು ಮಾತನಾಡುತ್ತಿರುವರು ಯಾರು? ಭರತನ ತಾಯಿಯೇ ಅಲ್ಲವೇ? ದಶರಥನ ಧರ್ಮ ಪತ್ನಿಯೇ? ಅನುಮಾನವೇ? ಅಯೋಧ್ಯ ರಾಜಲಕ್ಷ್ಮಿ? ಅಲ್ಲಲ್ಲ, ಅಲ್ಲಲ್ಲ, ಯಾವುದೋ ದುಷ್ಟ ಭೂತ ನನ್ನೆದುರು ನಿಂತು ಮಾತನಾಡುತ್ತಿರುವುದು. ಛೀ! ರಘುವಂಶದ ಕಳಂಕ ಸ್ವರೂಪಿಣಿ, ಜಗತ್ತಳಿಯವರೆಗೂ ಅಳಿಸಿ ಹೋಗದ ಅಪಕೀರ್ತಿಯನ್ನು ಈ ಭರತನಿಗೆ ತಂದೊಡ್ಡಿದೆಯಾ? ನಿರ್ಮಲ ಚಿತ್ತನಾದ ಶ್ರೀರಾಮಚಂದ್ರನು ವನವಾಸಕ್ಕೆ ಕಳಿಸಲು ನಿನಗೆ ಮನಸ್ಸಾದರೂ ಹೇಗೆ? ಶ್ರೀರಾಮಚಂದ್ರನ ಪಾದ ಧೂಳಿಗೂ ಸಮನಲ್ಲದ ನಾನು ಈ ಅಯೋಧ್ಯೆ ಸಿಂಹಾಸನವನ್ನೇರುವುದೇ? ಅಯ್ಯೋ ಭರತ, ಯಾವ ಜನ್ಮದ ಪಾಪಕ್ಕಾಗಿ ಈ ನರರಕ್ಕಿಸಿ ಗರ್ಭದಲ್ಲಿ ಜನಿಸಿ ಪುತ್ರನಾಗಿ ಜನಿಸಿದೆ?
ಇದಕ್ಕಿಂತಲೂ ಮಿಗಿಲಾಗಿ ಶ್ರೀರಾಮಚಂದ್ರನ ಪಾದ ಧೂಳಿಗೆ ಸಮನಲ್ಲದ ನಾನು ಪಾಸ್ಪಷ್ಟವಾಗುವ ಮಣ್ಣಿನ ಕಣವಾದರೂ ನಾನಾಗಿ ಈಗೆಯೂ ಬಂಜೆಯಾಗಿದ್ದರೆ ಲೋಕಕ್ಕೆ ಕಲ್ಯಾಣವಾಗುತ್ತಿರಲಿಲ್ಲ. ಪಿತೃ ಸಮಾನನು ಜ್ಯೇಷ್ಠ ಪುತ್ರನು ಆದ ಶ್ರೀರಾಮಚಂದ್ರನನು ಸೀತಾ ಲಕ್ಷ್ಮಣರೊಡನೆ ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಪುರಜನರು ಪರಿಜನರು ಕಣ್ಣೀರಿಡುತ್ತಿರುವಾಗ ತಾಯಿ ಎನಿಸಿಕೊಂಡಿದ್ದ ನಿನ್ನ ಹೃದಯದಲ್ಲಿ ಆ ದುಃಖವೋದೆಂತು ನೆಲೆಸಿತೋ? ನರರಕ್ಕಸಿ ಚಾಂಡಾಳಿನಿ, ಎಂತಹ ಮಹತ್ ಕಾರ್ಯವನ್ನು ಮಾಡಿದೆಯಮ್ಮ. ಪತಿಯನ್ನು ಪರಲೋಕವಾಸಿಯಾಗಿಸಿ ಪುತ್ರರನ್ನು ಪರದೇಶನಾಗಿಸಿ ಅಯೋಧ್ಯ ಸೌಭಾಗ್ಯವನ್ನು ಅಸಾಕಳಕಿ ಸವತಿ ಮಾಸ್ತರೆಂಬ ವಂಶಗಳೆಂಬ ತಳದಿ ಹಾಕಿ ಪುತ್ರ ದ್ರೋಹಗಳೆಂಬ ಸ್ತಂಭಗಳನ್ನು ನಿಲ್ಲಿಸಿ ಪಿತೃ ಪ್ರಾಣಾಪರಣವೆಂಬ ಈ ದ್ರೋಹದ ಸಿಂಹಾಸನದ ಮೇಲೆ ಈ ಭರತನನ್ನು ಕುಳ್ಳಿಸಲಿ ಸವತಿ ಮಾಸ್ತರಿದ ಭೂತವೇ. ಸಹಿಸಿಕೋ ಕುಮಾರ, ಸಹಿಸಿಕೋ. ಸಹನೆ ಸಹನೆ ಎಲ್ಲಿರುವುದು ತಾಯಿ? ನನ್ನ ತನುಮನಗಳನ್ನು ದಯಿಸುತ್ತಿರುವಾಗ ಸಹನೆ? ಶ್ರೇಷ್ಠವಾದ ಕೇಕೆಯ ವಂಶದಲ್ಲಿ ಕಾಲಕೂಟ ವಿಷದಂತೆ ಜನಿಸಿ ಉಭಯ ವಂಶಗಳ ಕೀರ್ತಿಯನ್ನೇ ನಾಶ. ಅಮ್ಮ, ನಭೋ ಮಂಡಲದಲ್ಲಿ ಸೂರ್ಯ ಚಂದ್ರರು ಬೆಳಗುವಂತೆ ಈ ನಿನ್ನ ಮುಖದಲ್ಲಿ ಬೆಳಗುತ್ತಿದ್ದ ಹರಿಶಿಣ ಕುಂಕುಮ ನಿನ್ನ ಕೈಯಾರೆ ನೀನೆ ಅಳಿಸಿದೆಯಾ? ಒಂದು ಜನಕನು ಅಗ್ನಿ ಸಾಕ್ಷಿಯಾಗಿ ಕಟ್ಟಿದ್ದ ಮಾಂಗಲ್ಯವನ್ನು ನಿನ್ನ ಕೈಯಾರೆ ನೀನೇ ಕಿತ್ತಿಸಿದೆಯಾ? ನೀನು ಜಗತ್ತಿಗೆ ಮುತ್ತಿದೆ ಎಂದು ತೋರಿಸಲು ನಿನ್ನ ಕರಗಳಲ್ಲಿ ಅಲಂಕರಿಸಿದ ಕರಿಯ ಬಳೆಗಳನ್ನು ನೀನೇ ಕೈಹಾರಿಕೊಂಡೆಯಾ? ಅಮ್ಮ, ನೀನು ಪತಿದ್ರೋಹಿ, ಪುತ್ರದ್ರೋಹಿ, ರಾಜದ್ರೋಹಿ. ನಿನ್ನ ಮುಖಾವಲೋಕನಿಂದ ನಾನು ಇಹ ಪರಗಳಲ್ಲಿ ಸ್ಥಾನಭ್ರಷ್ಟನಾಗುವೆ. ನಿನ್ನನ್ನು ಹೀಗೆ ಉಳಿಸುವುದಾದರೆ ಜಗತ್ತಿನ ಅನೇಕ ಸ್ತ್ರೀಯರು ನಿನ್ನ ರೀತಿಯನ್ನೇ ಅನುಸರಿಸಿ ಜಗತ್ತಿನ ಅನೇಕ ಪುರುಷ ಶ್ರೇಷ್ಠರಿಗೆ ಮೃತ್ಯು ಪ್ರಾಯರಾಗುವುದಲ್ಲಿ ಸಂದೇಹವಿಲ್ಲ. ಆದ್ದರಿಂದ ನಿನ್ನೀಗಲೇ ಸಹೋದರ ಶಾಂತನಾಗು. ಈಕೆಯನ್ನು ಕೊಲ್ಲುವುದರಿಂದ ನೀನು ಮಾತೃ ಹತ್ಯಾ ದೋಷಕ್ಕೆ ಗುರಿಯಾಗು, ಅಲ್ಲದೆ ಶ್ರೀರಾಮನ ಕೋಪಕ್ಕೆ ತುತ್ತಾಗುವಿ. ಗುರುಗಳಾದ ವಶಿಷ್ಠ ಮಹರ್ಷಿಯನ್ನು ಕಂಡು ತಂದೆಯವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿ ಅರಣ್ಯದಲ್ಲಿರುವ ಸೀತಾರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಬಂದು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ನಡೆಸೋಣ. ಸಹೋದರ, ಸರಿಯಾದ ಸಮಯಕ್ಕೆ ನನ್ನನ್ನು ಎಚ್ಚರಿಸಿದೆ. ಶ್ರೀರಾಮಚಂದ್ರನಿಲ್ಲದ ಅಯೋಧ್ಯೆಯಲ್ಲಿ ನಾವು ವಾಸ ಮಾಡಬಾರದು. ಅಲ್ಲದೆ ಸೀತಾ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಬರದ ಹೊರತು ನಾವು ಪುರಪ್ರವೇಶವನ್ನು ಮಾಡಬಾರದು. ನಡೆ ಸಹೋದರ, ಹೋಗೋಣ. ನಡೆಯೋಣ. ಕುಮಾರ, ನಿಲ್ಲು ಕುಮಾರ. ಮಗು ಭರತ,
ನೀನು ನನ್ನ ತಾಯಿಯೂ ಅಲ್ಲ, ನಾನು ನಿನ್ನ ಮಗನೂ ಅಲ್ಲ. ನಡೆ. ಅಯ್ಯೋ, ನಮ್ಮ ಮಕ್ಕಳೆಲ್ಲರೂ ಹೋದರು. ಇಂದಿಗೆ ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋಯಿತು, ನಾಶವಾಗಿ ಹೋಯಿತು. ರಾಮನಿಲ್ಲದ ಅರಮನೆಯೂ ರವಿ ಇಲ್ಲದ ಆಕಾಶ, ಲಕ್ಷ್ಮಣಂ ಶರಣಂ ಅವಲಕ್ಷಣ ದಾನೇ ದಯನಗಲಿ ಭಾಗ್ಯವಿರಹಿತರಾದೆವು, ಅವರ ನಗಲಿದ ಅಯೋಧ್ಯೆ ಅಡವಿಯಂತಾಗಿದೆ. ಪ್ರೇಮಮೂರ್ತಿಗಳಾದ ರಾಮ ದಶರಥ ನಗಲಿ ಭರತ ನಿಂದ ಕಟ ನಿರ್ಭಾಗ್ಯನಾದ, ಸೌಮಿತ್ರಿಗೆ ಒದಗಿದ ಶ್ರೀರಾಮ ದೇವ ಭಾಗ್ಯ, ಈ ಪಾಪಿ ಭರತ ಶತ್ರುಘ್ನರ ಪಾರದಾಯ್ತೆ, ಪಾರದಾಯ್ತೆ, ಪಾರದಾಯ್ತೆ.